ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಟಂಗಿ ರಾಮೇಶ್ವರ ಬೆಟ್ಟ, ಸಣ್ಣ ಜಟಂಗಿ ಬೆಟ್ಟ ಮೊದಲನೇ ಪಾರ್ಟ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್ ನೀವೀಗ ನೋಡ್ತಿದ್ದೀರಲ್ಲ, ಇದು ನಾನು ಕಾಲಭೈರವೇಶ್ವರನಿಗೆ ಪೂಜೆ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೀವು ದೇವ್ರ ದರ್ಶನ ಮಾಡ್ಕೊಂಡಿರ್ತೀರಾ ಅನ್ಕೊತೀನಿ. ಹಾಗಾದರೆ ಬನ್ನಿ, ನಿಮಗೊಂದು ಆಶ್ಚರ್ಯವಾದ ವಿಷಯವನ್ನು ನೋಡಿಸ್ಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಮುಂದೆ ಲಿಂಗ ಇದೆ, ಲಿಂಗ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೇ ಥರ ಈ ಬೆಟ್ಟದಲ್ಲಿ 101 ಲಿಂಗಗಳಿದ್ದಾವೆ ಫ್ರೆಂಡ್ಸ್. ಈಗ ಇನ್ನೊಂದು ಲಿಂಗ ನೋಡೋಕ್ಕೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಇನ್ನೊಂದು ಲಿಂಗ. ಈಗ ನಾವು ಹೊಂಡದ ಹತ್ರ ಹೋಗೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವೀಗ ನೋಡುತ್ತಿರುವ ಹೆಜ್ಜೆ ಇದೆ ಅಲ್ರಿ ಫ್ರೆಂಡ್ಸ್, ಈ ಹೆಜ್ಜೆ ಬಂದ್ಬಿಟ್ಟು ಸೀತಮ್ಮನವ್ರದಂತೆ ಫ್ರೆಂಡ್ಸ್. ಈ ಸೀತಮ್ಮನವ್ರ ಹೆಜ್ಜೆ ಹೇಗೆ ಬಿದ್ವು ಅಂತಂದರೆ, ರಾವಣ ಸೀತೆಯನ್ನು ಅಪಹರಿಸುವಾಗ ಸೀತೆಯ ಸೀರೆ ಸೆರಗನ್ನು ಹಿಡಿದು ಎಳೆದುಕೊಂಡು ಹೋಗುವಾಗ ಸೀತಾಮಾತೆಯವರು ಇಟ್ಟ ಹೆಜ್ಜೆಗಳಂತೆ ಫ್ರೆಂಡ್ಸ್. ಈ ಹೆಜ್ಜೆಗಳನ್ನು ರಾಮನನ್ನು ಕಂಡುಹಿಡಿಯುವ ಗುರ್ತಿಗಾಗಿ ಇಟ್ಟ ಹೆಜ್ಜೆ ಅಂತೆ ಫ್ರೆಂಡ್ಸ್. ಈ ಹೊಂಡ ಕೂಡ ಅದೇ ಫ್ರೆಂಡ್ಸ್, ಸೀತಮ್ಮನವರ ಸ್ನಾನ ಮಾಡುವ ಹೊಂಡ ಅಂತೆ ಫ್ರೆಂಡ್ಸ್. ಈ ಹೊಂಡದಲ್ಲಿ ಮಾತ್ರ ನೀರು ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕುಡಿಯೋದಕ್ಕೆ. ನೋಡೋಕ್ಕೆ ಮಾತ್ರ ಕೊಳಕಾಗಿ ಕಾಣುತ್ತೆ ಫ್ರೆಂಡ್ಸ್. ಇಷ್ಟು ಸಣ್ಣ ಜಟಂಗಿ ಬೆಟ್ಟದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.